ಕುವೆಂಪು ಅವ್ರದ್ದು ಒಂದು ದೊಡ್ಡವರೆಲ್ಲರ ಹೃದಯದಿ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನಾಗದಲ್ಲಿ ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು ಹಾರಲಿ ಏರಲಿ ದಿವಿಜತ್ವಕ್ಕೆ ಮನುಜ ಪಶು ಅಂತ. ಅಂದ್ರೆ ನನ್ನ ಪ್ರಕಾರ ನಾವು ದೊಡ್ಡವರು ಆಗ್ತಾ ಆಗ್ತಾ ಹೋಗ್ತಿದ್ದಂಗೂ ನಮ್ಮೊಳಗಿರೋ ಮುಗ್ಧತೆನ ಕಳ್ಕೊಂಡು ಹೋಗ್ತೀವಿ. ಆದ್ರಿಂದ ಅದನ್ನ ಕಳ್ಕೋಬೇಡಿ. ಮತ್ತೆ ಮಕ್ಕಳ ಜೊತೆ ಬದುಕಿ. ಮಕ್ಕಳು ಅಂದ್ರೆ ನನ್ನ ಮಕ್ಕಳು ಅಂತಲ್ಲ, ಯಾವುದೇ ಮಕ್ಕಳನ್ನ ಮುಗ್ಧತೆ ಜೊತೆ ಬದುಕ್ತಾ ಮತ್ತೆ ನೀವು ಮಕ್ಕಳಾಗ್ತಾ ಇದ್ರೆ ನೀವು ಪ್ರತಿ ಕ್ಷಣ ಪ್ರತಿ ನಿಮಿಷ ಒಂದು ಹೊಸದು ಕಾಣಿಸ್ತಾ ಹೋಗುತ್ತೆ. ಅದಕ್ಕೆ ಹಾರಲಿ ಏರಲಿ ದಿವಿಜತ್ವಕ್ಕೆ ಮನುಜ ಪಶು ಅಂತ. ಜೈ 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 ನಡೆ ನಡೆ ನೀ ವೇಗವಾಗಿ ನಡೆ, ಬಂಡೆ ರಂಗಪ್ಪನ ಗುಡ್ಡದ ಕಡೆ. ನಡೆ ನಡೆ ನೀ ವೇಗವಾಗಿ ನಡೆ, ಆ ಬಂಡೆ ರಂಗಪ್ಪನ ಗುಡ್ಡದ ಕಡೆ. ಗುಡ್ಡದ ಕಡೆ ಗುಡ್ಡದ ಕಡೆ ಗುಡ್ಡದ ಕಡೆ. ಕಲ್ಲು ಉಂಟು ಮುಳ್ಳು ಉಂಟು ಎಲ್ಲವನ್ನೂ ದಾಟಿ ನಡೆ, ಧೂಳು ಉಂಟು ಚಳಿಯೂ ಉಂಟು ನುಗ್ಗುತ್ತಾ ಮುಂದೆ ನಡೆ, ನುಗ್ಗುತ್ತಾ ಮುನ್ನಡೆ. ನಡೆ ನಡೆ ನೀ ವೇಗವಾಗಿ ನಡೆ, ಬಂಡೆ ರಂಗಪ್ಪನ ಗುಡ್ಡದ ಕಡೆ. ಇರುಳು ಬಂದ ಮೇಲೆ ಹಗಲು ಬರದೇ ಇರದು, ಬಿಸಿಲು ತರಿಸಿದ ಎಳೆ ನೆರಳು ಕೊಡದೇ ಇರದು. ಈ ಬಿಸಿಲು ಹಗಲು ಇರುಳಿನಲ್ಲಿ ಮುಂದೆ ನೀ ಸಾಗದಿದ್ದರೆ ನೆರಳು ಸಿಗುವುದೆಲ್ಲಿ, ನಿಂಗೆ ನೆರಳು ಸಿಗುವುದೆಲ್ಲಿ. ನಡೆ ನಡೆ ನೀ ವೇಗವಾಗಿ ನಡೆ, ಆ ಬಂಡೆ ರಂಗಪ್ಪನ ಗುಡ್ಡದ ಕಡೆ. ಗುಡ್ಡದ ಕಡೆ ಗುಡ್ಡದ ಕಡೆ. ಆ ಆ ಆ ಆ ಗೆಳೆಯರೊಡನೆ ಸಂತಸದಿ ನಡೆ, ಹಳೆಯ ದ್ವೇಷ ಸುಳಿಯದಿರಲಿ ನಿನ್ನ ಕಡೆ. ಸಮಯ ತರದು ಮುಂದು ಈ ಸಿಹಿಯ ದಿನಗಳ ಎಂದು, ಈ ಸಿಹಿಯ ದಿನಗಳ ಎಂದು ಎಂದು. ನಡೆ ನಡೆ ನೀ ವೇಗವಾಗಿ ನಡೆ, ಆ ಬಂಡೆ ರಂಗಪ್ಪನ ಗುಡ್ಡದ ಕಡೆ. ಗುಡ್ಡದ ಕಡೆ ಗುಡ್ಡದ ಕಡೆ ಗುಡ್ಡದ ಕಡೆ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು. ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹ
ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ನೀವಂತ ಶುರುವಾಕು ಮೊದಲು ಡೋಲುವಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ನಮ್ಮ ಸ್ನೇಹ ಬದುಕಿದ್ರೆ ಎಷ್ಟು ವರ್ಷ ಬದುಕ್ತೀಯಾ? 1 ವರ್ಷಕ್ಕೆ 365 ದಿನ ಇಂಟು 30 ವರ್ಷ ಲೆಕ್ಕ ಎಷ್ಟು ದಿನ? 12,950. ಅದರಲ್ಲಿ ನಿದ್ದೆಗರ್ದ ತೆಗಿ 5,775. ಅದರಲ್ಲಿ ಆಕಾಶ ಯಾಕೆ ಬ್ಲೂ, ಭೂಮಿ ಯಾಕೆ ರೌಂಡ್ ಆಗಿದೆ, ನಾವ್ ಯಾಕೆ ಹುಟ್ಟಿದೀವಿ ಅಂತ ಯೋಚನೆ ಮಾಡೋದ್ರಲ್ಲೇ ಅರ್ಧ ಜೀವ. ಇಂಪಾರ್ಟೆಂಟ್ ಬಿಟ್ಬಿಟ್ಟಲ್ಲ ಕಾಮ ಕಾಸು ಖ್ಯಾತಿ ಅದನ್ನ ಅರ್ಧ ಕಡೆಯಪ್ಪ. ಅದ್ರಲ್ಲಿ 2,730 ಕಣ್ಣ ಇಷ್ಟ ಕಡಿಮೆ ದಿನ ಬದುಕುದು ಕೂಸೆ ಇರೋದೊಂದ್ ಜೀರ್ಣ. ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮಕ್ಕಳಿಗೆ ಏನು ಕಲಿಸ್ತೇವೋ ಏನು ಬಿಡ್ತೇವೋ ಗೊತ್ತಿಲ್ಲ. ಆದರೆ ಕೆಲವು ಮೂಲಭೂತ ಸಂಸ್ಕಾರವನ್ನು ಕಲಿಸ್ಬೇಕು. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡಗು ಇದಡೊಂದ ಮಾಯ
ಶಿವನೇ ಭಕ್ತಿದಾರಿಯು. ಚೆನ್ನಾಗಿ ಎಂಜಾಯ್ ಮಾಡಿ. ಸ್ಕೂಲ್ ಡೇಸ್ ಆಗಲಿ ಮತ್ತೆ ಈ ದಿನಗಳು ಮತ್ತೆ ಬರಲ್ಲ. ಇವತ್ತಾಗಿದ್ದು ಮತ್ತೆ ನಾಳೆ ಸಿಗಲ್ಲ. ಓಕೆ, ಎಲ್ಲರ ಹತ್ರನೂ ಒಂದ್ ನೆನ್ಪು ಇಟ್ಕೊಳ್ಳಿ, ಸಮಯ ಅನ್ನೋದು ಮತ್ತೆ ಸಿಗೋದಿಲ್ಲ. ಇದ್ದಾಗ ಜಸ್ಟ್ ಎಂಜಾಯ್ ಇಟ್. ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಮಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಸ್ವರೂಪ ತೇಜೋಮಯವು ಪುಣ್ಯ ಸಂಚಯವೇ ಪರಮ ಸುಖವು ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ. ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು. ಎರಡೆರಡು ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಸಾಕು ಸಾಕು ಸಾಕು. ಅರೆ ಸಾಕು ಅಂದ್ರೆ ನೀವು ನಿಲ್ಸ್ಬಿಡೋದ? ನಾನು ಸುಮ್ನೆ ಹೇಳಿದ್ ಹಾಕಿ. ಸ್ವಲ್ಪ ಉಪ್ಪಿನಕಾಯಿ, ಒಂದು 150 ಗ್ರಾಮ್ ಪಲ್ಯ, ಒಂದು ಚೊಂಬಲ್ಲಿ ಕೆಂಪು ಕಲರ್ ಸಾರು ಕೊಡ್ತೀರಾ ಆಂಟಿ? ನಿಧಾನಕ್ಕಾಗ್ಲಿ. ನಿಧಾನ ಗಿದಾನ ಎಲ್ಲ ಇಲ್ಲ, ನಾನ್ ತಿನ್ನೋದ್ರಲ್ಲಿ ತುಂಬಾ ಫಾಸ್ಟ್. ನೀವು ನಾಚ್ಕೋಬೇಡಿ, ಹಾಕಿ. ಎಷ್ಟ್ ತಿಂದ್ರು ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ. ಇನ್ನೊಂದ್ ಸ್ವಲ್ಪ. ಅದ್ ಹೆಂಗ್ ಸಾಧ್ಯ? ಅದ್ ಹೆಂಗ್ ಬರುತ್ತೆ? ಏನಿಲ್ಲ, ತಲೆಯಲ್ಲಿ ಬೇರೆ ಏನ್ ಯೋಚನೆ ಮಾಡಲ್ಲ. ಖುಷಿಯಾದ ವಾತಾವರಣ ಇರುತ್ತೆ, ಒಳ್ಳೆ ಜನರು ಇರ್ತಾರೆ ಜೊತೆಗೆ. ನಗ್ನಗ್ತಾ ಇರ್ಬೇಕು, ಸಂತೋಷವಾಗಿರ್ಬೇಕು ಅಷ್ಟೇ. ಯಾರ ಬಗ್ಗೆನೂ ಕೆಟ್ಟ ಚಿಂತನೆ ಮಾಡಬಾರ್ದು. ನಮ್ ಬಗ್ಗೆ ನಾವು ಯೋಚನೆ ಮಾಡ್ಬೇಕು, ನಮ್ ಬಗ್ಗೆ ಯೋಚನೆ ಮಾಡೋರ್ ಬಗ್ಗೆ ನಾವು ಯೋಚನೆ ಮಾಡ್ಬೇಕು, ಅಷ್ಟೇ ಸಾಕು. ಮನದಲ್ಲಿ ಪ್ರೇಮ ಹೊತ್ತಲ್ಲಿತ್ತೆ ನನ್ನಲೇ ಆಸೆಯೋ ಇರುವೆ ಜೊತೆಗೆ ಎಂದಿಗೂ ಕೊಡುವೆ ಮನದ ಆಸೆಯೋ ಇರುವೆ ಜೊತೆಗೆ ಎಂದಿಗೂ ಸಂಗಾತಿಯೇ
ಆಕಾಶ ಇಷ್ಟ ಯಾಕಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ ಜೋಳ ಈ ಪ್ರೀತಿ ಬೇಕಿಲ್ಲ ರಸೀತಿ ಮುಗಿದಂತೆ ಮುಂದಾಡಿ ರಂಗೆ ಕನಸಿನ ನೋಟಿಗೆ ಚಿಲ್ಲರೆ ಬೇಗೆ ನಗುವನ್ನು ಎಲ್ಲ ಮರೆತೆವು ಏಕೆ ಕಿಸೆಯಲ್ಲಿ ಕಟ್ಟ ಚಂದ್ರನ ಚೂರು ನಮ್ಮನ್ನು ಪತ್ತೆ ಮಾಡುವರಾರು ಹೋರಾಡಿದೆ ಈ ಭೂಪಟ ಹಾರಾಟವೇ ನಮ್ಮ ಹಠ ಆದರೆ ಇವತ್ತು ಯಾರನ್ನಾದ್ರೂ ಕೇಳಿದ್ರೆ ನಿಮ್ಮ ಜೀವನದ ಅತಿ ಸುಂದರ ಗಳಿಗೆಗಳು ಯಾವುದು ಅಂತಂದ್ರೆ ಬಾಲ್ಯನೇ ಅಂತೀವಿ ನಾವು. ಯಾಕೆ ಅಂದ್ರೆ ಅದು ಅನ್ಕಂಡೀಷನಲ್ ಆಗಿ ನಾವು ಹಂಚಿಕೊಂಡು ಕರೆಕ್ಟ್. ಈಗ ಅಂದ್ರೆ ದುಡ್ಡು, ಅಂತಸ್ತು, ಜಾತಿ, ಮತ, ಧರ್ಮ, ಅದು ಯಾವ ಅಸಮಾನತೆ, ಗಂಡು ಹೆಣ್ಣು, ಈ ಗಲೀಜುಗಳಿಲ್ಲದ ಎಲ್ಲರೂ ಒಂದು ಕುಟುಂಬ ಅನ್ನುವಂತ ಒಂದು ಭಾವನೆಯಲ್ಲಿ ಎಲ್ಲರ ಬಾಲ್ಯನೂ ಕಳೆದಿರುತ್ತೆ. ಆದರೆ ಈ ಬದುಕು ದೊಡ್ಡವರಾಗ್ತಾ ಹೋದ ಹಾಗೆ ಆ ಒಂದು ಮುಗ್ಧ ಮನೋಹರವಾದ ನಿಷ್ಕಲ್ಮಶವಾದ ಪ್ರಪಂಚವನ್ನ ನಮ್ಮಿಂದ ಕಸ್ದುಕೊಂಡು ಬಿಟ್ಟು ಎಲ್ಲರಿಗೂ ಒಂದೊಂದು ಗ್ರೀಟಿಂಗ್ ಕಾರ್ಡು, ವಿಸಿಟಿಂಗ್ ಕಾರ್ಡು ಎಲ್ಲ ಪ್ರೊಡಕ್ಷನ್ ಮಾಡಿಬಿಡುತ್ತೆ. ಅದು ತುಂಬಾ ದಾರುಣವಾದ. ಅದರಿಂದ ನಮ್ಮನ್ನು ಬಚಾವ್ ಮಾಡೋದಕ್ಕೆ ಸಾಹಿತ್ಯ ಇರೋದು ಆಕ್ಚುಲಿ. ವಂಡರ್ಫುಲ್ ಸರ್.